ಆ ಬೇರಿಂದ ಇನ್ನೊಂದು ಗಿಡ ಆಗ್ತದೆ ಅಂಥೇಳಿ ನಾನು ಇವತ್ತು ಅಬ್ಸರ್ವ್ ಮಾಡಿದ್ದೆ. ನಂಗೆ ಗೊತ್ತೇ ಇರಲಿಲ್ಲ ಇಲ್ಲಿ ತನಕ. ನಾನು ಅಂದ್ಕೊಂಡಿದ್ದೆ ಇಲ್ಲಿ ಕೆಳಗಡೆ ಅಂದರೆ ಅದು ಗ್ಲೌಸ್ ಉಂಟಲ್ಲ, ಅದು ತೂತಾಗಿದೆ, ಅದು ಹಾಕಿದ್ದು ಸಹ ವೇಸ್ಟ್ ತಾಗ್ತದೆ ಅದಕ್ಕೆ. ಹಾಗಾಗಿ ಹೊಸಗಿ ಅಲ್ಲ ಹೇಳೋದಂತ ಪೋವಿಡಿನ್ ಬೆಟಡಿನ್ ಹಾಕಿದ್ದೀನಿ. ಇದು ನೆಲ್ಲಿಕಾಯಿ ಆ ಮರದಲ್ಲಿ ಲಾಸ್ಟ್ ಇಯರ್ ಸಹ ಆಗಿರಲಿಲ್ಲ, ಈ ವರ್ಷ ಸಹ ಇರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೆ. ಎಂತ ಹಾಂ, ಇಲ್ಲಿ ರೆಡಿಯಾಗಿ ನಿಂತಿದ್ದಾಳೆ ನನ್ನನ್ನು ವೆಲ್ಕಮ್ ಮಾಡಲಿಕ್ಕೆ. ಏನು ಗೊತ್ತಿಲ್ಲ, ಇವಳಿಗೆ ತುಂಬ ಇಂಟ್ರೆಸ್ಟ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ ಐಕನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಟಿಂಕಿ ಸಹ ಬಂದಿದ್ದ. ಟಿಂಕಿ ಅಯ್ಯೋ ಎಂತಕ್ಕೆ ಹಾಗೆ ಹೇಳುದಾ? ಇವರನ್ನು ಬಿಟ್ಟಾಯ್ತು, ಅವಳನ್ನು ಕಟ್ಟಿದ್ದು. ಈ ಅಮ್ಮನನ್ನು ಬಿಟ್ಟದ್ದು, ಗೌರಮ್ಮನನ್ನು. ಹೋಗುವ ಮನೆಗೆ. ಇವತ್ತು ಯಾವುದು ಸಹ ಅಲ್ಲಿ ಅರಳಲಿಲ್ಲ. ಆದರೆ ಒಂದು ನಾನು ಹೊಸತಾಗಿ ಇದರಲ್ಲಿ ಅಬ್ಸರ್ವ್ ಮಾಡಿದ್ದೇನಂತ ಹೇಳಿದರೆ, ಒಂದು ಎಲೆ ಅದು ಹೀಗೆ ಕೊಳ್ತು ಹೋಗಿ ಆದಮೇಲೆ ಅದರಲ್ಲಿ ಒಂದು ಬೇರು ಬರ್ತದೆ. ಆ ಬೇರಿಂದ ಇನ್ನೊಂದು ಗಿಡ ಆಗ್ತದೆ ಅಂಥೇಳಿ ನಾನು ಇವತ್ತು ಅಬ್ಸರ್ವ್ ಮಾಡಿದ್ದೆ. ನಂಗೆ ಗೊತ್ತೇ ಇರಲಿಲ್ಲ ಇಲ್ಲಿ ತನಕ. ನಾನು ಅಂದ್ಕೊಂಡಿದ್ದೆ ಇಲ್ಲಿ ಕೆಳಗಡೆ ಬೇರು ಉಂಟಲ್ಲ, ಇದರಿಂದ ಗಿಡ ಆಗೋದು ಅಂತ. ಅಲ್ಲಿ ಒಂದು ಆಗಿದೆ ನೋಡಿ, ಹಾಗೆ ಆಗೋದು ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ತನಕ ಗೊತ್ತಿರಲಿಲ್ಲ, ಈ ಎಲೆ ಕೊಳ್ತಾದ್ಮೇಲೆ ಇಲ್ಲಿ ಇನ್ನೊಂದು ಗಿಡ ಆಗ್ತದೆ ಅಂತ. ನೋಡಿ ಅಂತೆ ಗಿಡ ಆಗ್ತಾ ಉಂಟು. ನಿಮಗೆ ಗೊತ್ತಿತ್ತಾ ಇದು ಅಂತ ನನಗೆ ಹೇಳಿ ಆಯಿತಾ ಕಮೆಂಟಲ್ಲಿ. ಇದೆಲ್ಲ ಎಲೆ ಚಿಕ್ಕ ಚಿಕ್ಕ ಎಲೆ ನೋಡಿ ಆಗ್ತಾ ಉಂಟು. ಇವ್ರದ್ದು ಪಾಟ್ ಯಾವಾಗ ಆಗ್ತದೆ ಅಂತ ನಂಗೆ ಗೊತ್ತಿಲ್ಲ. ಅರ್ಧ ಮಾಡಿಟ್ಟು ಹೋಗಿದ್ದಾರೆ ಆಚೆ. ಅಪ್ಪನೂ ಅದನ್ನು ಮುಟ್ಲಿಕ್ಕೆ ಹೋಗಲಿಲ್ಲ. ನನ್ನ ಹಸ್ಬೆಂಡ್ ಇನ್ನು ಬರಬೇಕಷ್ಟೇ. ಅವರು ಬಂದಾಗೆ ಅದನ್ನೊಂದು ಕೆಲಸ ಮುಗಿಸ್ಬೇಕು, ಗಣಿ ಅವರು ಬಂದಾಗೆ. ಯಾಕಂದರೆ ನನಗೆ ಇದಕ್ಕೊಂದು ಸೇಫ್ ಪ್ಲೇಸ್ ಸಿಕ್ಕಿದ್ರೆ ಒಂದು ಸಮಾಧಾನ. ಅಲ್ಲ ಡಿಂಗಿ ನಿನ್ನೆ ಇದನ್ನು ಒಗ್ದು ಹಾಕಿದ್ದೆ ನಾನು. ಒಗ್ದಂದರೆ ವಾಶ್ ಮಾಡಿ ಹಾಕಿದ್ದು. ಇದೆಲ್ಲ ಮಳೆಗೆ ಒದ್ದಾಗಿ ಹೋಯ್. ನಿನ್ನೆಯಿಂದ ಜೋರು ಮಳೆ, ಆದರೆ ಇವತ್ತು ಮಳೆ ಇಲ್ಲ, ಹೀಗೆ ಉಂಟು ಮೋಡ ವೆದರ್. ಬಿಸಿಲು ಕೂಡ ಇಲ್ಲ, ಮಳೆ ಸಹ ಇಲ್ಲ, ಮೋಡ ಆ ಥರ ಉದಾಸೀನ ಆಗ್ತದೆ. ಟಿಂಕಿ ಉದಾಸೀನ ಆಗ್ತದಲ್ಲ. ಸೊಪ್ಪಿಗೆ ಹೋಗುವ ಆಗದ ಟಿಂಕಿ? ಚಹಾ ಎಲ್ಲ ಕುಡ್ದಾಗಿ ನಿಧಾನಗಳನ್ನು ಹೊರಗೆ ಬಿಟ್ಟು ಆಮೇಲೆ ಈಗ ಸೊಪ್ಪಿಗೆ ಹೋಗ್ತಿದ್ದೇನೆ. ಮೊನ್ನೆ ಗಣಿಯವರು ಬಂದಾಗ ಮಾಡಿದ ಸೊಪ್ಪಿತ್ತಲ್ಲ, ಅದು ನಿನ್ನೆ ತನಕ ಇತ್ತು, ನಿನ್ನೆಗೆ ಖಾಲಿ ಆಯಿತು. ಹಾಗೆ ಇವತ್ತು ಎಲ್ಲಾದರೂ ಹೋಗಿ ಹಿರಿದು ಮಾಡಬೇಕಷ್ಟೇ. ದನಗಳನ್ನು ಬಿಟ್ಟದ್ದು ಉಂಟಲ್ಲ, ಅಲ್ಲಿ ಹೋಗಿ ಸೊಪ್ಪು ಮಾಡುವಂತ ಇದ್ದೇನೆ. ಅಪ್ಪ ಬರೋದಿಲ್ಲ, ಅವರಿಗೆ ಚೂರು ತಲೆ ಸುತ್ತಾ ಉಂಟು. ಇತ್ತೀಚೆಗೆ ಅವರಿಗೆ ಹಾಗೆ, ಅಂದರೆ ಬೆಳಗ್ಗೆ ಅವರು ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಚಹಾ ಎಲ್ಲ ಕುಡಿದು, ಒಂದು ಗ್ಲಾಸ್ ಅಂದರೆ ಅವ್ರು ನಾರ್ಮಲಾಗಿ ಕುಡಿತಾರೆ, ಅದು ಕುಡಿದಾದ್ಮೇಲೆ ತೋಟಕ್ಕೆ ಹೋಗಿ ಬಗ್ಗಿ ಅಡಿಕೆ ಎಲ್ಲ ಬರೋದು. ಹಾಗೆ ಅವರಿಗೆ ಸುಸ್ತಾಗ್ತದೆ. ಹಾಗೆ ಒಂದು ಅರ್ಧ ಗಂಟೆ ಮಲಗಿ ಶರ್ಬತ್ತು ಪಾನಕ ಇಂಥದ್ದೇನಾದರೂ ಮಾಡಿ ಕುಡಿದ್ರೆ ಸರಿ ಆಗ್ತದೆ. ಇದೆಲ್ಲ ಮಾಡಿಕೊಟ್ಟು ಬಂದೆ. ನಾನು ಸೊಪ್ಪಿಗೆ ಹೋಗ್ತೇನೆ ಹೇಳಿದೆ, ಮತ್ತು ಮಳೆದು ಹೇಳಲಿಕ್ಕೆ ಆಗೋದಿಲ್ಲ ಎಷ್ಟೊತ್ತಿಗೆ ಬರ್ತದೆ ಅಂತ. ಹಾಗೆ ಬನ್ನಿ ಹೋಗುವ. ಸೊಪ್ಪು ಸ್ವಲ್ಪ ಆಗಿತ್ತು, ಅಷ್ಟು ತಗೋ ಕತ್ತಿತಾಗಿತ್ತು ಬೆರಳಿಗೆ. ಹಾಗೆ ರಿಟರ್ನ್ ಮನೆಗೆ ಹೋಗ್ತಿದ್ದೇನೆ, ಬ್ಯಾಂಡೇಜ್ ಮಾಡ್ಕೊಂಡು ಬರುವ ಅಂತ. ಅಂದರೆ ಅದು ಗ್ಲೌಸ್ ಉಂಟಲ್ಲ, ಅದು ತೂತಾಗಿದೆ, ಅದು ಹಾಕಿದ್ದು ಸಹ ವೇಸ್ಟ್ ತಾಗ್ತದೆ ಅದಕ್ಕೆ. ಹಾಗಾಗಿ ಹೊಸ ಗ್ಲೌಸ್ ತೊಗೊಳ್ಬೇಕಷ್ಟೇ. 2 ಗ್ಲೌಸ್ ಕೂಡ ತೂತಾಗಿದೆ, ಈ ಬೆರಳಿದ್ದು ಮತ್ತು 3ನೇ ಬೆರಳಿದ್ದು. ಹಾಗೆ ಅದು ಹಾಕಿದರೂ ಆಗ್ತಿರಲಿಲ್ಲ ನನಗೆ. ಸುಮಾರು ಸಮಯ ಆಗಿತ್ತು ಕತ್ತಿತಾಗದೆ. ಹಾಗೆ ಅಲ್ಲ, ನನಗೆ ನಾರ್ಮಲಾಗಿ ತಾಗ್ತದೆ. ಹಾಗೆ ನೋವು ಅಳುವುದು ಅದೆಲ್ಲ ಯಾವಾಗೂ ಬಿಟ್ಟು ಹೋಗಿದೆ. ಆದರೆ ಹಾಲು ಕರೀಲಿಕ್ಕೆ ಒಂದು ಪ್ರಾಬ್ಲಮ್ ಆಗ್ತದಲ್ಲ ಅಂತ ಯಾವಾಗಲೂ ಚಿಂತೆ ನನಗೆ. ಹಾಲು ಕರೀಲಿಕ್ಕೆ ಅದು ಬೆರಳು ಬೇಕೇ ಬೇಕು ನನಗೆ. ಕಾಯುವಂಥದ್ದು
ಬಂದು ತಿಂಡಿ ಕೈಲಾಗಲಿ ಕೂಚಿ ಇಷ್ಟೇ ನನ್ನ ಅಪ್ಪನ ರಿಯಾಕ್ಷನ್. ಬಟ್ಟೆ ಎಲ್ಲ ಹುಡುಕ್ತಿದ್ದಾರೆ ನಂಗೆ ಕಟ್ಟಲಿಕ್ಕೆ. ನನಗೆ ಉಂಟಲ್ಲ ಬ್ಲಡ್ ಟೆಸ್ಟ್ ಮಾಡುವಾಗ ಸಹ ರಕ್ತ ಬರೋದಿಲ್ಲ. ಇದು ನೋಡಿ ಅಂತೆ ಬ್ಯಾಂಡೇಜ್ ಇಲ್ಲ. ಅಪ್ಪಂದು ವೈರಸ್ ಕಟ್ ಮಾಡಿ ಅಪ್ಪ ಕಟ್ತಿದ್ದಾರೆ ಅಷ್ಟೇ. ಅಯ್ಯೋ ನನ್ನ ಮಗುಗೆ ನೋವಾಯಿತು. ಇದೆಲ್ಲ ನನ್ನಪ್ಪ ಇಲ್ಲಿ ತನಕ ಮಾಡಿಲ್ಲ. ನನಗೆ ಅಂತಲ್ಲ, ಅಕ್ಕನವರಿಗೆ ಯಾರಿಗೆ ಏಟಾದರೂ ಏನಾದರೂ ಸಹ ಅವರೊಂಥರ ಸ್ಟ್ರಾಂಗ್. ಅವರಾಗೆ ನಾವು ಸ್ಟ್ರಾಂಗ್ ಆಗಿದ್ದೇವೆ ಎಲ್ಲ ಹೆಣ್ಮಕ್ಳು ಕೂಡ. ನನ್ನ ಗಂಡ ಎಲ್ಲಾದರೆ ಅಯ್ಯೋ ಎಷ್ಟು ಏಟಾಯಿತು ಹಾಗೆ ಹೀಗೆ ಅಂತೆಲ್ಲ ಮಾಡಿರ್ಬೋದು ಈಗ ಇದ್ದಿದ್ದರೆ. ನಾಳೆ ವ್ಲಾಗ್ ನೋಡಿ ಆದಮೇಲೆ ಅವ್ರಿಗೆ ಗೊತ್ತಾಗಬೇಕು. ನಾನು ಹೇಳೋದೇ ಇಲ್ಲ. ಹೇಳಿದರೆ ಈಗ ಎಂತೆಂತೆಲ್ಲ ಟೆನ್ಷನ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದು ರೆಡ್ ಕಾಣ್ತುಂಟಲ್ಲ, ಅಲ್ಲಿ ರಕ್ತ ನೋಡಿ ನಿಲ್ತೇ ಇಲ್ಲ. ಅದು ಬೆಟಡಿನ್ ಹಾಕಿದ್ದೇನೆ ಅಲ್ಲ, ಹೇಳೋದೆಂತ ಪೋವಿಡಿನ್ ಬೆಟಡಿನ್ ಹಾಕಿದ್ದೀನಿ. ಸೊಪ್ಪು ಮಾಡ್ತಾ ಮಾಡ್ತಾ ದನಗಳ ಹತ್ರ ಬಂದೆ. ನಾನು ಯಾವಾಗಲೂ ಹೇಳ್ತಾನಲ್ಲ ದನಗಳು ಈಗ ಕೂತ್ಕೊಂಡಿರೋದು ಅಂತ. ನನ್ನ ಪ್ರಕಾರ ಈಗ ಕೂತ್ಕೊಂಡಿದ್ರೆ ಅವರು ಕೂತಿದ್ದಾರೆ ಅಂತ ಅರ್ಥ. ಮತ್ತು ಮಲಗೋದು ಹೇಗೆ ಗೊತ್ತುಂಟಾ, ಮುಖವನ್ನು ಆಚೆಗೆ ಇಟ್ಟು ಈಗ ನಿಂತಿದ್ದಾಳಲ್ಲ ಹಾಗೆ ಮಲಗ್ತದೆ ಕಣ್ಣು ಮುಚ್ಚಿ ನಮ್ಮ ದನಗಳು. ಅದಕ್ಕೆ ಮಲಗೋದು ಅಂತ ಹೇಳೋದು ನಾನು. ಹಟ್ಟಿಯಲ್ಲಿ ಹಾಗೆ ಮಲಗ್ತಾರೆ, ಕಾಡಲ್ಲಿ ಕೂತ್ಕೊಳ್ಳೋದು. ನನ್ನ ಪುಟ್ಟಕ್ಕ ಅಲ್ಲಿ ಸಾಕಾದಾಗ ಕೂತ್ಕೊಳ್ತಾಳೆ, ಮಂಗು ಹತ್ತೆ ಹೋಗ್ತಾಳೆ. ಮಂಗು ಆಚೆ ಇದ್ದಾಳೆ. ಇಬ್ಬರನ್ನು ಬಿಟ್ಟರೆ ಎಲ್ಲ ಇಲ್ಲಿ ಹೋಗ್ತಾರೆ. ಅದಕ್ಕೋಸ್ಕರ ಒಬ್ಬರನ್ನು ಕಟ್ಟಿದ್ದು, ಆಗ ಅವಳು ಇರ್ತಾಳೆ ಹತ್ತಿರವೇ. ಒಂದು ಕಟ್ಟ ಆಯಿತು. ತುಂಬ ದೊಡ್ಡ ಕಟ್ಟ ಏನಲ್ಲ, ಇವತ್ತಿಗೆ ಸಾಕು. ನಾನು ಹೋಗ್ತಿದ್ದೇನೆ, ಅಂದರೆ ನನಗೆ ಸಾಕಾಗ್ತಾ ಉಂಟು. ಹಾಗೆ ಮನೆಗೆ ಹೋಗುವ ಬನ್ನಿ. ಹಾಗೆ ನಾನು ದನಗಳ ಹತ್ರ ಹೋಗಿ ಬಂದೆ. ನನಗೆ ನೋಡಿ ದನಗಳ ಹತ್ರ ಹೋಗಿ ಬರುವಾಗ ಇದು ಸಿಕ್ಕಿತ್ತು. ಇದು ನೆಲ್ಲಿಕಾಯಿ. ಆ ಮರದಲ್ಲಿ ಲಾಸ್ಟ್ ಇಯರ್ ಸಹ ಆಗಿರಲಿಲ್ಲ, ಈ ವರ್ಷ ಸಹ ಇರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೇನೋ ಒಂದು ಆಸೆ ಆಯ್ತು ಅದರ ಕೆಳಗಡೆ ಹುಡುಕೋದೊಂದು ಕೆಲಸ. ಅದೊಂದು ಮುಂಚೆಯಿಂದಲೂ ಸಹ ಅಭ್ಯಾಸ. ಈಗ ಸಹ ಹುಡುಕುವಾಗ ಇಷ್ಟು ಸಿಕ್ಕಿತ್ತು. ಒಳ್ಳೆ ಬೆಳೆದು ಬಿದ್ದಂಥ ನೆಲ್ಲಿಕಾಯಿ. ಇದು ತುಂಬ ಟೇಸ್ಟಿ ಇರ್ತದೆ. ಹಾಗೆ ನೋಡಿ ಅಂತೆ. ನೀವು ತಿಂದಿದ್ದೀರಾ ಅಂತ ಹೇಳಿ ಆಯಿತಾ ಕಮೆಂಟಲ್ಲಿ. ನನಗೆ ಟೀ ಟೈಮ್. ದನಗಳನ್ನು ಕರ್ಕೊಂಡು ಬಂದು ಈಗ ಚಹಾ ಮಾಡಿದ್ದು. ಅಪ್ಪನಿಗೆ ಟಿಂಕಿ ಕೂರ ಮತ್ತು ನಮ್ಮ ರಿಂಗಿ ಡಿಂಕಿ. ಈಗ ಇದುವೇ ಅದು ಸಹ ಎಂತ ಅಂದು ಅಂತ. ಸುಮಾರು ವರ್ಕ್ ಇತ್ತು, ಅಂದರೆ ಅದು ಮತ್ತೆ ಬಿಡೋದು ಬಾಕಿ ಆಗಿತ್ತಲ್ಲ, ಅದೆಲ್ಲ ಆಗಿ ಹಾಲು ಕರೆದು ಈಗ ನಾನು ಹೊರಟೆ. ನಮ್ಮ ಅಕ್ಕಮ್ಮ ಸಹ ಹೊರಟಿದ್ದಾಳೆ ಹೊರಗೆ. ಇವತ್ತು ಮಳೆ ಇಲ್ಲ, ಹಾಗೆ ಭಾರಿ ಖುಷಿ ಅಕ್ಕಮ್ಮನಿಗೆ. ಮನೆಯೊಳಗೆ ಹೋಗ್ಲಿಕ್ಕೆ ಉಂಟಾ? ಅಪ್ಪ ಟಿ ವಿ ನೋಡ್ತಿದ್ದಾರೆ, ಹೋಗು ಕಂಪನಿ ಕೊಡು. ಅಮ್ಮ ಇಲ್ಲಿ ಕಾಯೋದು ಇವಳು ಎಷ್ಟೊತ್ತಿಗೆ ಒಳಗೆ ಬರ್ತಾಳೆ ಅಂತ. ಮಣ್ಣು ತಿಂದು ಹೇಗೆ ಆಗಿದ್ದಾಳೆ ನೋಡಿ. ಗುಂಬಿ ಪಪ್ಪಿ ಕೊಡು, ಪಪ್ಪಿ. ಕೊಡೋದಿಲ್ಲ. ಸುಬ್ಬಿ ಬರ್ತೀಯಾ ಸ್ಕೂಟಿಯಲ್ಲಿ? ಹಾಂ ಎಂತ? ಹಾಂ ಗುಬ್ಬಮ್ಮ ಹಾಯ್. ನಾನು ಡೈರಿಯಿಂದ ಬಂದೆ. ಇವಳು ಇಲ್ಲಿ ರೆಡಿಯಾಗಿ ನಿಂತಿದ್ದಾಳೆ ನನ್ನನ್ನು ವೆಲ್ಕಮ್ ಮಾಡಲಿಕ್ಕೆ. ಏನು ಗೊತ್ತಿಲ್ಲ, ಇವಳಿಗೆ ತುಂಬ ಇಂಟ್ರೆಸ್ಟ್ ಮನೆಯೊಳಗೆ ಬರಲಿಕ್ಕೆ. ನನಗೆ ಗೇಟ್ ತನಕ ಬಂದು ಬಿಡಲಿಕ್ಕೆ. ಹಾಂ ಚುಗ್ಗಿಯಮ್ಮ.